ನೈನಿ ಅಮ್ಮ ಎಲ್ಲಿದ್ದಾರೆ ನೈನಿ? ನೈನಿ ಹೇಳು ನೈನಿ. ನನ್ನ ಕೈ ಕೆಲಸ ಮಾಡ್ತಾ ಇದೆ. ಪ್ಯಾರಾಲಿಸಿಸ್ ಆಗಿದೆ ಅಂತ ಮಾತ್ರ ಹೇಳ್ಬೇಡ. ಅಮ್ಮ ನೊಂದ್ಕೋತಾರೆ ನೈನಿ. ಅವರು ಕಣ್ಣೀರಿಟ್ರೆ ನಾನು ಸಹಿಸ್ಕೊಳಕ್ಕಾಗಲ್ಲ. ಅಮ್ಮ ಅಮ್ಮ ನನಗೇನು ಆಗಿಲ್ಲಮ್ಮ. ಎಲ್ಲಿದ್ಯಮ್ಮ? ಯಜಮಾನ್ರೆ, ನೀವ್ ಹೀಗ್ ಬಿದ್ದು ಹೋದ್ರೆ ಅಮ್ಮ ಅವ್ರಿಗೆ ಬೇಜಾರಾಗಲ್ವಾ ಹೇಳಿ? ನೈನಿ ಅಮ್ಮನ್ಗೆ ಹೇಳು ನನಗೇನು ಆಗಿಲ್ಲ ಅಂತ. ನನಗೇನು ಆಗಿಲ್ಲ ನೈನಿ. ಏನೂ ಆಗಿಲ್ಲ ಅಂತೀರಾ? ಮುಂದೆ ಹೋಗಕ್ಕೆ 2 ಹೆಜ್ಜೆ ಇಟ್ರೋ ಇಲ್ವೋ ಬಿದ್ದೋದ್ರಿ. ನೀವ್ ಹೇಳಿದ್ರು ನಿಮ್ಮಮ್ಮ ನಂಬಲ್ಲ ಬಾವಾ. ಸಾಕ್ ತಾಯಿ, ತಿಲೋತ್ತಮಾತೆ ಫೈಲ್ನ ನಿಮ್ ಕೈ ಕೊಡಕ್ ಹೋದಾಗ್ಲೇ ನಿಮಗ್ ಹೀಗಾಯ್ತು ಅಂತ ನಮ್ಗೂ ಗೊತ್ತಾಯ್ತು. ಗಾಯತ್ರಿ ಅತ್ತೆ ನಮ್ ಕಣ್ಣು ಕಾಣಿಸಲ್ಲ, ಆದ್ರೆ ಪಾಪ ಕಣ್ ತುಂಬಾ ನೀರ್ ತುಂಬಿಕೊಂಡು ನಿಮ್ ಕಡೆ ದುಃಖದಲ್ಲಿ ನೋಡ್ತಿದಾರೇನೋ ಅನ್ಸತ್ತೆ. ನೀನ್ ಹೇಳ್ದ ಹಾಗೆ ಗಾಯತ್ರಕ್ಕನ್ ಮುಖ ಕಪ್ಪಿಟ್ಟು ಕಣ್ಣೀರ್ ಹರಿಸ್ತಾ ಮಗನನ್ನೇ ನೋಡ್ತಾ ಇದ್ದಾರೆ ಸುಮನಾ. ನೈನಿ ಅಮ್ಮ ಎಲ್ಲಿ ನಿಂತಿದ್ದಾರೆ ನೈನಿ? ಹೇಳ ನೈನಿ, ಅವ್ರಿಗೆ ಅಳ್ಬೇಡ ಅಂತ ಹೇಳು ನೈನಿ, ಪ್ಲೀಸ್ ಹೇಳು ನೈನಿ. ನೈನಿ, ನಾನೇ ನನ್ನ ಮಗನ ಹತ್ರ ಬರ್ತಿದ್ದೀನಿ. ಯಜಮಾನ್ರೆ, ಅಮ್ಮವರು ನಿಮ್ಮ ಹತ್ರನೇ ಬರ್ತಾ ಇದ್ದಾರೆ. ಹೌದಾ ನೈನಿ? ನನ್ನ ಹತ್ರ ಮುಂದೆ ಬಂದು ನಿಂತ್ಕೊಳ್ಳೋದಕ್ಕೆ ಹೇಳು ನೈನಿ, ಪ್ಲೀಸ್ ಹೇಳು ನೈನಿ. ಬ್ರೋ 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 ಅದ್ಗೆ ಹೇಳ್ತಾರೆ ಬ್ರೋ, ನೀನು ಸ್ಟ್ರೈನ್ ಮಾಡ್ಕೋಬೇಡ ಬ್ರೋ, ಪ್ಲೀಸ್ ಪ್ಲೀಸ್. ಅಮ್ಮ ಅಮ್ಮ ಅಮ್ಮವ್ರೆ, ದ ಗ್ರೇಟ್ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಫೌಂಡರ್ ಶ್ರೀಮತಿ ಗಾಯತ್ರಿ ದೇವಿ ಮಂಡಿ ಊರಿ ಕೂತಿದ್ದಾರೆ. ಅಮ್ಮ ಅಮ್ಮ, ನೀನ್ ಯಾಕಮ್ಮ ಮಂಡಿ ಊರ್ ಕೂತ್ಕೊಂಡಿದ್ಯಾ? ಅದು ಕೂಡ ನನ್ ಮುಂದೆ. ನೈನಿ ನೈನಿ, ವಿಶಾಲಿಗೆ ಹೇಳು, ಎದ್ದೇಳ್ಬೇಡ ಅಂತ ಹೇಳು. ಯಜಮಾನ್ರೆ ಯಜಮಾನ್ರೆ, ಎದ್ದೇಳ್ಬಾರ್ದು ಅಂತ ಅಮ್ಮವರು ಹೇಳ್ತಾ ಇದ್ದಾರೆ. ಮಗನ್ ಮುಂದೆ ಹೇಗ್ ಕೂತ್ಕೊಂಡ್ರು ತಪ್ಪಿಲ್ಲ ಕಂದ. ನನ್ನ ಮಗನ್ ಕೈ ಯಾಕೆ ಹೀಗಾಯ್ತು ಅನ್ನೋ ನೋವಲ್ಲಿ ನನಗೇನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನೈನಿ, ಅಮ್ಮ ನನ್ನ ಕೈ ಹಿಡ್ಕೊಂಡಿದಾರ.
ಅಮ್ಮ, ನೀನು ನನಗೆ ಕಾಣಿಸ್ತಿಲ್ಲ, ಆದರೆ ನನ್ನ ಮಾತು ಕೇಳಮ್ಮ. ನನಗೇನು ಆಗಿಲ್ಲಮ್ಮ. ತುಂಬ ಹೊತ್ತು ಹಿಡ್ಕೊಂಡಿದ್ದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಈ ರೀತಿ ಆಗಿರುತ್ತೆ ಅಷ್ಟೇ ಅಮ್ಮ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಮಾಮೂಲಿ ಆಗ್ಬಿಡ್ತೀನಿ. ಅಮ್ಮ ಪ್ಲೀಸ್ ಅಮ್ಮ, ನೀನು ಅಂದ್ಕೋಬೇಡ. ವಿಶಾಲ್, ಪ್ರಯೋಜನ ಇಲ್ಲ ಕಂದ. ಎಷ್ಟೇ ಔಷಧಿ ತಗೊಂಡ್ರು ಈ ಕೈಗೆ ಸ್ವಾಧೀನ ಬರೋಲ್ಲ. ಪಂಚಕಮಣಿನ ನಿಮ್ ಸೊಸೆ ನಯನಿ ತಗೊಂಡ್ ಬರ್ಬೇಕಷ್ಟೇ ಗಾಯತ್ರಕ್ಕ. ಆ ಮಣಿ ತಗೊಂಡ್ ಬಂದ್ರೆ ಅಲ್ಲಿವರೆಗೂ ವಿಶಾಲ್ ಬ್ರೋಗೆ ವಾಸಿ ಆಗಲ್ಲ ಅನ್ಸುತ್ತೆ. ಆ ಪೆಟ್ಟಿಗೆನ ಯಾಕಾದ್ರೂ ಅಗದ್ ತೆಗೆದ್ವೋ, ಆ ಪೇಪರ್ಸ್ ಅಲ್ಲಿ ಯಾಕೆ ಆ ಥರ ಚಿತ್ರ ಬಿಡಿಸಿದೆಯೋ, ಗುಡಿ ಹತ್ರ ಏನ್ ತಿಳ್ಕೊಬೇಕೋ ನಾವು. ನನ್ಗೆ ಇದು ಯಾವುದು ಅರ್ಥ ಆಗ್ತಿಲ್ಲ. ಇದು ಯಾರ್ದಾರ ಕುತಂತ್ರ ಅಂತ ಗೊತ್ತಾದ್ರೆ ಮಾತ್ರ ಅವ್ರನ್ನಂತೂ ಸುಮ್ಮನೆ ಬಿಡಬಾರ್ದು. ಕರೆಕ್ಟ್ ಹಾಸಿನಿ, ಅವ್ರನ್ನ ಬಿಡ್ಲೇಬಾರ್ದು. ನೈನಿ, ಅಮ್ಮ, ಅಮ್ಮವ್ರೆ, ಹೋಗ್ತೀನಿ ಅಮ್ಮವ್ರೆ. ಪಂಚಕಮಣಿ ತಗೊಂಬರೋದಕ್ಕೆ ನಾನು ಹೋಗ್ತೀನಿ. ಇದ್ರಲ್ಲಿ ಏನ್ ಬರ್ದಿದೆ ಅಂತ ಹೇಳಿ, ಹೇಗ್ ಹೋಗ್ಬೇಕು ಅಂತ ಹೇಳಿ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಪಂಚಕಮಣಿನ ತಗೊಂಡ್ ಬರ್ತೀನಿ. ಹೇಳ್ತೀನಿ ನೈನಿ, ನಿನ್ನ ಧೈರ್ಯನೇ ನನ್ನ ಮಗನಿಗೆ ಶ್ರೀರಾಮ ರಕ್ಷೆ ಆಗ್ಬೇಕು. ಉತ್ತರ ದಿಕ್ಕಲ್ಲಿರೋ ಅಮ್ನೋರ ಗುಡಿಯನ್ನ ದಾಟಿ 21 ಮೈಲಿ ದೂರ ಹೋಗ್ಬೇಕು. ರಾತ್ರಿ ಹುಣ್ಣಿಮೆ ಚಂದ್ರನ ಬೆಳಕಿನ ಕಿರಣಗಳಿಗೆ ಅಗ್ನಿ ಜ್ವಾಲೆ ತಣ್ಣಗಾಗತ್ತೆ. ಆಗಲೇ ಮಾನಸಾದೇವಿ ಗುಡಿಯನ್ನ ದಾಟೋಕ್ಕಾಗೋದು. ಒಳಗಡೆ ಹೋಗ್ತಿದ್ದ ಹಾಗೆ ಉತ್ತರ ದಕ್ಷಿಣ ಎರಡೂ ಕಡೆಯಲ್ಲಿ 2 ಗಿಡಗಳಿರುತ್ತೆ. ಅಲ್ಲಿ ನೀನು ನೀರಿನ ದೀಪ ಬೆಳಗಿಸ್ಬೇಕು. ಆಗ ಅಲ್ಲಿವರೆಗೂ ಕತ್ತಲಾವರಿಸಿದ್ದ ಜಾಗ ಬೆಳಕಿಂದ ತುಂಬಿಕೊಂಡು ಮಣಿಕಾಂತಿ ಕಾಣಿಸತ್ತೆ. ಪಂಚಕಮಣಿಯನ್ನ ಅಮ್ನೋರ ಅನುಗ್ರಹದಿಂದ ಕೈಯಲ್ಲಿ ಎತ್ಕೊಂಡ್ ಬರ್ಬೇಕು ನೈನಿ. ಖಂಡಿತವಾಗ್ಲೂ ಪಂಚಕಮಣಿನ ತಗೊಂಬಂದು ನನ್ನ ಗಂಡನ ಆರೋಗ್ಯನ ಮೊದಲ ತರ ಮಾಡ್ತೀನಮ್ಮವ್ರೆ. ಈಗ ನಿನ್ ಮಗನ್ನ ನೀನೇ ರಕ್ಷಿಸ್ಬೇಕು ಅಕ್ಕ.
ನನ್ನ ಪ್ರಾಣ ತೆಗೆಯೋದಕ್ಕಿಂತ ಮುಖ್ಯವಾದ ಕೆಲಸ ಇದೇ ಅಲ್ವಾ ನಿಮ್ಗೆ? ನೈನಿ, ಅಮ್ಮನ್ನ ಧೈರ್ಯವಾಗಿರೋದಕ್ಕೆ ಹೇಳು. ಅಮ್ಮವರು ಹೊರಟೋದ್ರು ಯಜಮಾನ್ರೆ. ಹೊರಟೋಗ್ಬಿಟ್ರ? ಅಮ್ಮ, ನೀನ್ ಹೇಗ್ ಹೋಗ್ತೀಯೇನೋ ನೈನಿ. ಮೊದ್ಲೇ ಸುಮ್ಮನಾಗಿ ಬೈಬೇಕು. ನೀನಿಂದಾನೆ ಗುಂಡಿ ಅಗ್ದು ಪೆಟ್ಟಿಗೆ ತೆಗೆದ್ವಿ. ಅದಕ್ಕೂ ಮುಂಚೆ ಭಾವನ್ಗೆ ಚೇಳ್ ಕುಕ್ಕಿತ್ತು. ನಂಗೆ ಯಾಕಂತೀರಾ? ಅತಿಗೆ ಹೀಗಾಗ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಏನು ಮಾಡಕ್ಕಾಗಲ್ಲ. ಮಾಮ್, ನೈನಿ ಇಲ್ಲೇ ಇದ್ದಾಳೆ. ಏನೂ ಇಲ್ಲ ನೈನಿ, ಇವನಿಗೆ ಟೈಮ್ ಪಾಸ್ ಆಗ್ತಿಲ್ಲ ಅಂದ. ಸ್ವಲ್ಪ ಹೊತ್ತು ನಿನ್ ಜೊತೆ ಕತೆ ಹೊಡಿಬೋದು ಅಂತ ಕರ್ಕೊಂಡ್ ಬಂದೆ. ನಿಮ್ ಹತ್ರ ಮಾತಾಡೋ ಅಷ್ಟು ಬಿಡುವು ನನಗೂ ಇರ್ಬೇಕಲ್ವಾ ಅತ್ತೆ? ಅಯ್ಯೋ, ಅಷ್ಟೊಂದು ಬ್ಯುಸಿ ಆಗಿರ್ತೀಯ ನೈನಿ? ಯಾಕಿರಲ್ವೋ? ವಿಶಾಲ್ಗೆ ರೈಟ್ ಹ್ಯಾಂಡ್ ತರ ಇದ್ಲು ನಯನಿ. ಈಗ ತನ್ನ ಬಲಗೈ ಕೆಲಸ ಮಾಡದೇ ಇರೋದಕ್ಕೆ ಮನೆ ಕೆಲಸದ ಜೊತೆ ಆಫೀಸ್ ವ್ಯವಹಾರ ಕೂಡ ನೈನಿನೇ ಮಾಡ್ಬೇಕಾಗಿ ಬಂದಿದೆ. ಖಂಡಿತವಾಗ್ಲೂ ಬ್ಯುಸಿಯಾಗೇ ಇರ್ತಾಳೆ. ಗೊತ್ತಿದ್ದು ಕೂಡ ಡಿಸ್ಟರ್ಬ್ ಮಾಡೋದು ತಪ್ಪಲ್ವಾ ಅತ್ತೆ? ನಿಜಾನೇ, ಆದ್ರೆ ನೀನ್ ತಿಳ್ಕೋಬೇಕಾಗಿರೋ ಒಂದು ವಿಷಯ ಕೂಡ ಇದೆ ನೈನಿ. ಏನದು? ಗಂಡನ್ ಆರೋಗ್ಯನ ನೋಡ್ಕೊಳ್ಳೋ ಸಮಯದಲ್ಲಿ ಕಂಪನಿ ಜವಾಬ್ದಾರಿನೂ ತಗೊಂಡ್ರೆ ಉಸಿರಾಡಕ್ಕೂ ಆಗದೆ ಸುಮ್ಮನೆ ಕಷ್ಟಪಡ್ಬೇಕಾಗತ್ತೆ. ಅದಕ್ಕೆ ಕಂಪನಿ ಅಧಿಕಾರನ ನನ್ನ ಕೈ ಕೊಟ್ಟು ನೋಡು, ಎಲ್ಲ ಸರಿಯಾಗಿ ನೋಡ್ಕೋತೀನಿ. ಸರಿಯಾಗಿ ನೋಡ್ಕೋತಿರೋ ಇಲ್ಲ ಎಲ್ಲ ಮುಗಿಸ್ಬಿಡ್ತಿರೋ? ಮುಗಿಸ್ಬಿಡ್ತೀನಿ ಅಂತ ಅನುಮಾನನಾ? ಗಾಯತ್ರಿ ಅಮ್ಮ ಶುರು ಮಾಡಿದ ಕಂಪನಿ ಅದು. ಅದನ್ನ ನೀವೇನು ಮಾಡಕ್ಕಾಗಲ್ಲ. ಸಿಕ್ತಷ್ಟು ತಗೊಂಡು ತಪ್ಪಿಸ್ಕೋತಿರೇನೋ ಅಂತ ನನ್ನ ಅನುಮಾನ. ಹಾ ಮಾಮ್, ಅಯ್ಯೋ ನಮ್ಮನ್ ಕಳ್ಳರ ತರ ನೋಡ್ತಾ ಇದ್ದಾಳೆ. ನಿಮ್ಮ ಅಮ್ಮನ ಬಗ್ಗೆ ಮಾತ್ರ ಮಾತಾಡ್ತಿರೋದು ಬಾಬಾ, ಇದ್ರಲ್ಲಿ ನೀವಿಲ್ಲ. ಹೋಗ್ಲಿ, ವಲ್ಲಭನ್ಗೆ ಆ ಜವಾಬ್ದಾರಿನ ಕೊಟ್ಟು ನೋಡು. ನೀವ್ 100 ಕೋಟಿ ಸಂಪಾದಿಸಿ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಇಲ್ಲಿವರೆಗೂ ನಿಮ್ ಮಗನ ಹೆಸರಲ್ಲಿ 10 ಲಕ್ಷನೂ ಯಾಕೆ ಬರ್ತಿಲ್ಲ? ನಮ್ಮ ಮಾಮ್ ಹೋದ್ಮೇಲೆ ಆಸ್ತಿ ಎಲ್ಲ ನನ್ಗೆ ಅಲ್ವಾ? ಆಸ್ತಿ ಅನುಭವಿಸೋದಕ್ಕೆ ದೊಡ್ಡೋರ್ ಸಾಯ್ಬೇಕು ಅಂತ ಕೇಳ್ಕೋಬಾರ್ದು ವಲ್ಲಭವ. ನಿಮ್ ಕೈಲಿ ಏನೂ ಆಗೋದಿಲ್ಲ ಅಂತ ನಿಮ್ಮಮ್ಮ ಇಲ್ಲಿವರೆಗೂ ನಿಮ್ಗೆ ಯಾವ ಜವಾಬ್ದಾರಿನೂ ಕೊಟ್ಟಿಲ್ಲ. ಆಲ್ ರೈಟ್, ನನ್ ಮಗನ್ಗೆ ಏನು ಬರಲ್ಲ ಅಂತ ಒಪ್ಕೋತೀನಿ. ಈಗ ನಿನ್ ಗಂಡನೂ ಯಾವ ಕೆಲ್ಸಾನೂ ಮಾಡೋಕ್ಕಾಗದೇ ಇರೋ ಸ್ಥಿತಿಯಲ್ಲಿದ್ದಾನೆ. ಅವನ್ ವಿಷಯ ನೋಡ್ಕೊ. ಯಜಮಾನ್ರ ಕೈ ಸ್ವಾಧೀನ ಇಲ್ದೇ ಇರ್ಬೋದು, ಆದ್ರೆ ತಲೆ ಚೆನ್ನಾಗಿ ಕೆಲಸ ಮಾಡ್ತಿದೆ. ಅವ್ರ ಬುದ್ಧಿವಂತಿಕೆಯಿಂದನೇ ಇಷ್ಟು ಕಂಪನಿನ ನಡೆಸ್ತಾ ಇದ್ದಾರೆ. ಹಾ, ಈಗ ಕಲ್ಲಿನ ತರ ಒಂದೇ ಜಾಗದಲ್ಲಿ ಕೂತ್ಕೊಂಡು ಡೀಲ್ ಮಾಡ್ಬೋದಾ? ಅದರಲ್ಲಿ ಡೌಟೇ ಇಲ್ಲ. ಕಲ್ಲಲ್ಲಿ ದೇವ್ರಿದಾರ ಅಂತ ನಿಮ್ಮಂಥ ಮೂರ್ಖರು ಡೌಟ್ ಪಡ್ಬೋದೇನೋ, ಆದ್ರೆ ಕಲ್ಲಾಗಿ ನಿಂತು ಭಗವಂತ ಪ್ರತಿ ಕ್ಷಣ ಪ್ರಪಂಚನ ಅವ್ನು ನಡೆಸ್ತಾನೇ ಇದ್ದಾನೆ. ನನ್ ಗಂಡ ಕೂಡ ಹಾಗೆ. ತುಂಬಾ ಕಾನ್ಫಿಡೆಂಟ್ ಆಗಿದ್ಯಾ ನಯನಿ, ಮೆಚ್ಕೋಬೇಕಾದ್ದೆ. ಇದೇ ಹಠದಲ್ಲಿ ಪಂಚಕಮಣಿ ತಂದು ವಿಶಾಲ್ ಕೈ ಸರಿ ಹೋಗ ಹಾಗೆ ಮಾಡು. ನೀವ್ ಹೇಳ್ದೆ ಹೋದ್ರು ನನ್ ಕರ್ತವ್ಯನೂ ಅದೇ ಅತ್ತೆ. ಚೆನ್ನಾಗಿ ಏರಿಸ್ತಾ ಇದ್ದೀರಾ ಮಾಮ್. ಇವಳು ಹೋಗಿ ಪಂಚಕಮಣಿ ತಗೊಂಬಂದ್ರೆ ಗಜಬಂಡೆಗೆ ಯಾಕೆ ಕೊಡ್ಬೇಕು? ನಮ್ಗೆ ಇಟ್ಕೊಬಿಡೋಣವಾ?
ಬಂದ್ರಾ? ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನನಗೋಸ್ಕರ ವೆಯ್ಟ್ ಮಾಡೋವಂಥವ್ರು ಇದಾರಾ? ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತಿದ್ದಾಗ ವೇಟ್ ಮಾಡೋದು ಕಾಮನ್ ರೀ. ಇಲ್ಲಿ ಬಂದ್ ಕೂತ್ಕೊಳ್ಳಿ, ಬನ್ನಿ. ವಿಷಯ ಏನು ಅಂತ ಬೇಗ ಹೇಳು. ಇವತ್ತು ನೀವಿಲ್ಲೇ ಮಲ್ಕೊಳ್ಳಿ. ಯಾಕೆ, ನೀನ್ ಆಚೆ ಮಲ್ಕೋಬೇಕು ಅಂತಿದ್ಯಾ? ನಾನು ಕೂಡ ಇಲ್ಲೇ ಮಲಗ್ತೀನಿ. ಏನೋ ಒಂಥರ ಮಾತಾಡ್ತಾ ಇದ್ಯಾ? ನಾನ್ ವಿಷಯ ಹೇಳೋಕ್ಕೂ ಮುಂಚೆನೆ ನೀವ್ ಹೀಗ್ ಅನುಮಾನ ಪಡೋದು ಒಳ್ಳೇದಲ್ಲ ಚಿಕ್ಕ ಯಜಮಾನ್ರೆ. ಹೋಗ್ಲಿ ಬಿಡು, ಡೈರೆಕ್ಟ್ ಆಗಿ ಮ್ಯಾಟ್ರಿಗ್ ಬಾ. ವಿಶಾಲ್ ಬಾವನ್ ಕೈಗೆ ಅಂದ್ರೆ ಹೆಬ್ಬೆಟ್ಟಿಗೆ ಮಾಯಾವಿ ಚೇಳ್ ಕುಕ್ಕಿದ್ರಿಂದ ಅದ್ರ ವಿಷದ ಪ್ರಭಾವದಿಂದಾಗಿ ಪಾಪ ಅವ್ರ ಫುಲ್ ಬಲಗೈಯೇ ಕಂಪ್ಲೀಟ್ ಪ್ಯಾರಲಿಸಿಸ್ ಆದಂಗ ಆಗಿದೆ. ಹೌದು, ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ಹೋಪ್ಸ್ ಕೊಡ್ಲಿಲ್ಲ. ಈಗ ನಿಮ್ ಬ್ರೋ ಕೈಲ್ ಕೈ ಎತ್ತಕ್ಕಾಗಲ್ಲ. ಸುಮನಾ ಪ್ಲೀಸ್, ನೆಗೆಟಿವ್ ಆಗಿ ಮಾತಾಡ್ಬೇಡ. ಮೊದ್ಲೇ ನಿನ್ ಬಾಯ್ ಸರಿ ಇಲ್ಲ. ನಾಲ್ಗೆ ಮೇಲೆ ಮಚ್ಚೆ ಇಲ್ಲ ಅಂದ್ರು ಇಂಥ ವಿಷಯದಲ್ಲಿ ನೀನ್ ಹೇಳೋದೆಲ್ಲ ನಿಜ ಆಗೋಗುತ್ತೆ. ಹಾಗಾದ್ರೆ ನಮ್ಗೆ ಒಳ್ಳೇದಾಗತ್ತೆ. ಹುಚ್ಚಿ ತರ ಮಾತಾಡ್ಬೇಡ. ಬ್ರೋ ಪರಿಸ್ಥಿತಿ ನೋಡಿ ಮನಸ್ ಕರಗಿ ಕೈಲಾದ ಸಹಾಯ ಮಾಡ್ಬೇಕೇ ಹೊರತು ಅವನ ಪರಿಸ್ಥಿತಿನ ಸ್ವಾರ್ಥಕ್ಕೆ ಉಪಯೋಗಿಸ್ಬಾರ್ದು. ಮಾತಷ್ಟೇ ಯಾಕೆ, ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ. ಹೀಗೆ ಹೇಳ್ದಲ್ಲ, ಖುಷಿ ಆಯ್ತು. ಬನ್ನಿ ಕೂತ್ಕೊಳ್ಳಿ, ಒಂದ್ ಮಾತು ಹೇಳ್ತೀನಿ. ಕೂತ್ಕೊಳ್ರಿ. ಎಲ್ಲಾ ಕೆಲ್ಸನೂ ನೀವೇ ಮಾಡೋದ್ರಿಂದ ದುಡ್ಡಿನ ವ್ಯವಹಾರನೂ ಕೂಡ ನೀವೇ ಮಾಡೋದಿಕ್ ಶುರು ಮಾಡಿ. 1 ರೂಪಾಯಿಲಿ 10 ಪೈಸಾ ಹಿಡ್ಕೊಂಡ್ವಿ ಅಂತ ಅನ್ಕೊಳ್ರಿ ಮೊದ್ಲು. ಭಾವನ್ ಕೈ ಸರಿ ಹೋಗೋಷ್ಟ್ರಲ್ಲಿ ನಾವೊಂದ್ 10 ಕೋಟಿ ಆದ್ರೂ ಮಾಡ್ಕೊಂಡಿರ್ಬೋದು. ನಾನೇನಾದ್ರೂ ಕಾಲು ಎತ್ತಿದ್ರೆ ಆ ಮೂಲೆಯಲ್ಲಿ ಹೋಗಿ ಬಿದ್ದಿರ್ತೀಯ. ಯಾಕೆ? ದುಡ್ಡು ಹೊಡೆದು ಅನ್ಯಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಈಗ ನಿಮ್ಮನ್ನ ಯಾರು ವೀರ ಶೂರ ಅಂತ ಏನೋ ಹೊಗಳ್ತಾ ಇಲ್ಲ ಗೊತ್ತಾ? ನನಗೆ ಹೊಗಳಿಕೆ ಬೇಕಾಗಿಲ್ಲ, ಪ್ರೀತಿ ಬೇಕು. ಬೇಕಾದಷ್ಟು ದುಡ್ಡು ಬಂದ್ರೆ ಆ ಪ್ರೀತಿನ ನಾನೇ ತೋರಿಸ್ತೀನಿ. ನನ್ ಮಾತನ್ ಕೇಳ್ರಿ. ಬ್ರೋ ಕೈಗೆ ಸ್ವಾಧೀನ ಇಲ್ಲ ಅಂತ ನೀನ್ ಏನೇನೋ ಯೋಚನೆ ಮಾಡಕ್ ಹೋಗ್ಬೇಡ. ನಾನೇನು ಅವನಿಗೆ ಹೆಲ್ಪ್ ಮಾಡೋ ಅವಶ್ಯಕತೆ ಇಲ್ಲ. ನೈನಿಯತ್ಗೆ ಒಬ್ರೇ ಸಾಕು. 100 ಜನ ಮಾಡೋ ಅಂತ ಕೆಲ್ಸನ ಅವ್ರೊಬ್ರೇ ಮಾಡ್ತಾರೆ. ಅವ್ರವ್ರೇ ಮಾಡ್ಕೊಂಡ್ರೆ ನಮ್ಗೇನು ಉಪಯೋಗ ಇಲ್ಲ ಅಂತ ನಿಮಗ್ ಸಜೆಷನ್ ಕೊಟ್ಟೆ. ಈಸಿಯಾಗಿ ಸಂಪಾದನೆ ಮಾಡೋ ದಾರಿಗೆ ಯಾಕೆ ಹೋಗಲ್ಲ? ಅದು ದಾರಿ ಅಲ್ಲ, ದುರಾಸೆ. ಒಂದು ಸಲ ಅದಕ್ಕೆ ಏನಾದ್ರೂ ನಾವು ಈಡಾದ್ರೆ ನಮ್ಮ ಮನ್ಸು ನಮ್ಮ ಹಿಡಿತದಲ್ಲಿ ಇರೋದೇ ಇಲ್ಲ, ಗೊತ್ತಾ ಸುಮನಾ? ಕೊನೆಗೆ ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನೀ ಜನ್ಮದಲ್ಲಿ ದುರಾಸೆ ಪಡಕ್ ಹೋಗ್ಬಾರ್ದು ಅಂತ. ಹೋಗ್ಲಿ, ನಾಳೆ ಅವ್ರ ಮಕ್ಳು ಬರ್ತ್ಡೇ ಅರೇಂಜ್ಮೆಂಟ್ಸ್ ಆದ್ರೂ ನೀವೇ ಮಾಡ್ತೀರಾ ಅಂತ ಹೇಳಿ. ಹೇಳ್ತೀನಿ, ಆದ್ರೆ ಲೆಕ್ಕ ಮಾತ್ರ ಪಕ್ಕಾ ಇರುತ್ತೆ. ಇಂಥ ಗಂಡ ಇದ್ರೆ ನಾನೇನ್ ಮಾಡಕ್ಕಾಗತ್ತೆ? ಮೋಸ ಮಾಡದೇ ಇದ್ರು ಸಾಹಸ ಆದ್ರೂ ಮಾಡ್ಬೇಕು. ಯಜಮಾನ್ರೆ, ಏನಿದು? ಯಾಕೆ ಹೀಗಾಗೋಯ್ತು ಯಜಮಾನ್ರೆ? ನೈನಿ, ಯಾಕೆ ಅಳ್ತಿದ್ಯಾ? ಹಾ,